ಧರ್ಮಸ್ಥಳದ ಷಡ್ಯಂತ್ರವನ್ನ ಬಯಲಿಗೆ ಎಳೆದಿದ್ದೆ ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ ಮುಖವಾಡವನ್ನ ಕಳಚಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ತನಿಖಾ ವರದಿ ಅಕ್ಷರಶಃ ನಿಜ ಆಗಿದೆ. ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರವನ್ನ ಸರ್ಕಾರವೇ ಈಗ ಒಪ್ಪಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಬಟ ಬಯಲು. ನಿಜವಾಯ್ತು ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್. ಧರ್ಮಸ್ಥಳ ಕರ್ನಾಟಕದ ಪರಮ ಪವಿತ್ರ ಕ್ಷೇತ್ರ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೆಲೆಸಿರೋ ಪುಣ್ಯ ಸ್ಥಳ. ಇಂಥ ಶ್ರೀ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಸತತ 1.5 ತಿಂಗಳಿನಿಂದ ನಿರಂತರವಾಗಿ ಸುದ್ದಿ ಮಾಡಿತ್ತು. ಎಕ್ಸ್ಕ್ಲೂಸಿವ್ ಸಂದರ್ಶನಗಳ ಮೂಲಕ ಬುರುಡೆ ಗ್ಯಾಂಗ್ ಮುಖವಾಡವನ್ನ ಬಯಲಿಗೆಳೆದಿತ್ತು. ಮೆಗಾ ಡಿಬೇಟ್ಗಳ ಮೂಲಕ ಸತ್ಯ ದರ್ಶನ ಮಾಡಿಸಿತ್ತು. ರಿಪಬ್ಲಿಕ್ ಕನ್ನಡ ಮಾಡಿದ್ದ ಇನ್ವೆಸ್ಟಿಗೇಷನ್ ಕೊನೆಗೂ ನಿಜವಾಗಿದೆ. ಬಿ ಗ್ಯಾಂಗ್ ಷಡ್ಯಂತ್ರ ಬಯಲಿಗೆಳೆದ ಸರ್ಕಾರ. ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರ ಪ್ರಬಲ ವಾದ. ಧರ್ಮಸ್ಥಳದಲ್ಲಿ ಮತ್ತೆ ಉತ್ಖನನ ಮಾಡಬೇಕೆಂದು ಕೋರಿ ಸೌಜನ್ಯ ಮಾವ ಪುರಂದರ ಗೌಡ ಹಾಗೂ ತುಕಾರಾಂ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈ ಬಗ್ಗೆ ನಿನ್ನೆ ವಿಚಾರಣೆ ನಡೆಯಿತು. ಈ ವೇಳೆ ಸರ್ಕಾರದ ಪರ ವಕೀಲರು ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರಗಳನ್ನ ಬಟ ಬಯಲು ಮಾಡಿದ್ರು. ಎಸ್ಪಿಪಿ ಜಗದೀಶ್ ಒಂದೊಂದೇ ಸತ್ಯವನ್ನ ಕೋರ್ಟ್ ಮುಂದೆ ತೆರೆದಿಟ್ಟರು. ಬಿ ಗ್ಯಾಂಗ್ ಷಡ್ಯಂತ್ರ ಬಯಲು. ಧರ್ಮಸ್ಥಳ ವಿಷಯದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿತ್ತು. ಚಿನ್ನಯ್ಯನ ಹಿಂದೆ ಇದ್ದ ಷಡ್ಯಂತ್ರ ಬಯಲಾಗಿದೆ ಅಂತ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಜಗದೀಶ್ ವಾದ ಮಂಡಿಸಿದ್ದಾರೆ. ಚಿನ್ನಯ್ಯ ಜಡ್ಜ್ ಬಳಿ ಮೊದಲು ಕೊಟ್ಟ ಹೇಳಿಕೆ ಕೂಡ ಸುಳ್ಳೆಂದು ಬಯಲಾಗಿದೆ. ಅಷ್ಟೇ ಅಲ್ಲದೆ ಚಿನ್ನಯ್ಯನ ಜೊತೆ ವಕೀಲರು ಕೂಡ ಸುಳ್ಳು ಮಾಹಿತಿ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. 2014ರವರೆಗೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕಸಗುಡುತ್ತಿದ್ದ. ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಆರಂಭದಲ್ಲಿ ಹೇಳಿದ್ದ. ಆದರೆ 2 ವರ್ಷದ ಹಿಂದೆಯೇ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದು ಗೊತ್ತಾಗಿದೆ. ಚಿನ್ನಯ್ಯ ಹೇಳಿದ 13 ಕಡೆ ಸ್ಥಳ ಆಗಿದ್ದು, ಈ ಪೈಕಿ 1 ಕಡೆ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. 2 ಕಡೆ ಸಿಕ್ಕ ಮೂಳೆಗಳು ಪುರುಷನದ್ದು ಎಂದು ಗೊತ್ತಾಗಿದೆ. ಇದಲ್ಲದೆ 2 ತಲೆಬುರುಡೆ ಕೊಟ್ಟಿದ್ದನ್ನ ಚಿನ್ನಯ್ಯ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಮತ್ತೆ ಸಮಾಧಿ ಶೋಧಕ್ಕೆ ಅವಕಾಶ ನೀಡಬೇಡಿ ಅಂತ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಜಗದೀಶ್ ವಾದ ಮಂಡಿಸಿದ್ರು. ಇದಿಷ್ಟೇ ಅಲ್ಲ, ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನು ಕೂಡ ಎಸ್ಪಿಪಿ ಜಗದೀಶ್ ಉಲ್ಲೇಖಿಸಿದ್ರು. ತನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಆಗಿದ್ದಾಳೆ ಅಂತ ಸುಜಾತಾ ಭಟ್ ದೂರು ನೀಡಿದ್ರು. ಆದರೆ ವಿಚಾರಣೆಯಲ್ಲಿ ಅನನ್ಯ ಭಟ್ ಎಂಬ ಯುವತಿಯೇ ಇಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಸುಜಾತಾ ಭಟ್ ತನ್ನ ಮಗಳೆಂದು ತೋರಿಸಿದ್ದ ಫೋಟೋದಲ್ಲಿದ್ದ ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ಬಯಲಾಗಿದೆ. ಇಲ್ಲಿ ಏನ್ ನಡೆಯುತ್ತಿದೆ ಅನ್ನೋದೇ ಗೊಂದಲಮಯವಾಗಿದೆ ಅಂತ ಸರ್ಕಾರಿ ವಕೀಲ ಜಗದೀಶ್ ವಾದ ಮಂಡಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಚಿನ್ನಯ್ಯ ನೀಡಿದ ದೂರಿನ ವಿಚಾರ ಮಾತ್ರವಲ್ಲದೆ ಬೇರೆ ಏನಾದರೂ ದಾಖಲೆಗಳಿದ್ದರೆ ಕೊಡುವಂತೆ ಅರ್ಜಿದಾರರ ಪರ ವಕೀಲರಿಗೆ ಹೇಳಿದೆ. ಬಳಿಕ ನಿಮ್ಮ ಅರ್ಜಿ ವಿಚಾರಣೆಗೆ ಅರ್ಹವೋ ಇಲ್ಲವೋ ಎಂಬ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಎಂದು ತಿಳಿಸಿ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ಮುಂದೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಷಡ್ಯಂತ್ರವನ್ನ ಬಯಲಿಗೆ ಎಳೆದಿದ್ದೆ ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ ಮುಖವಾಡವನ್ನ ಕಳಚಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ತನಿಖಾ ವರದಿ ಅಕ್ಷರಶಃ ನಿಜ ಆಗಿದೆ. ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರವನ್ನ ಸರ್ಕಾರವೇ ಈಗ ಒಪ್ಪಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಬಟ ಬಯಲು. ನಿಜವಾಯ್ತು ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್. ಧರ್ಮಸ್ಥಳ ಕರ್ನಾಟಕದ ಪರಮ ಪವಿತ್ರ ಕ್ಷೇತ್ರ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೆಲೆಸಿರೋ ಪುಣ್ಯ ಸ್ಥಳ. ಇಂಥ ಶ್ರೀ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಸತತ 1.5 ತಿಂಗಳಿನಿಂದ ನಿರಂತರವಾಗಿ ಸುದ್ದಿ ಮಾಡಿತ್ತು.
ಎಕ್ಸ್ಕ್ಲೂಸಿವ್ ಸಂದರ್ಶನಗಳ ಮೂಲಕ ಬುರುಡೆ ಗ್ಯಾಂಗ್ ಮುಖವಾಡವನ್ನ ಬಯಲಿಗೆಳೆದಿತ್ತು. ಮೆಗಾ ಡಿಬೇಟ್ಗಳ ಮೂಲಕ ಸತ್ಯ ದರ್ಶನ ಮಾಡಿಸಿತ್ತು. ರಿಪಬ್ಲಿಕ್ ಕನ್ನಡ ಮಾಡಿದ್ದ ಇನ್ವೆಸ್ಟಿಗೇಷನ್ ಕೊನೆಗೂ ನಿಜವಾಗಿದೆ. ಬಿ ಗ್ಯಾಂಗ್ ಷಡ್ಯಂತ್ರ ಬಯಲಿಗೆಳೆದ ಸರ್ಕಾರ. ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರ ಪ್ರಬಲವಾದ. ಧರ್ಮಸ್ಥಳದಲ್ಲಿ ಮತ್ತೆ ಉತ್ಖನನ ಮಾಡಬೇಕೆಂದು ಕೋರಿ ಸೌಜನ್ಯ ಮಾವ ಪುರಂದರ ಗೌಡ ಹಾಗೂ ತುಕಾರಾಂ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈ ಬಗ್ಗೆ ನಿನ್ನೆ ವಿಚಾರಣೆ ನಡೆಯಿತು. ಈ ವೇಳೆ ಸರ್ಕಾರದ ಪರ ವಕೀಲರು ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರಗಳನ್ನ ಪಟ ಬಯಲು ಮಾಡಿದ್ರು. ಎಸ್ಪಿಪಿ ಜಗದೀಶ್ ಒಂದೊಂದೇ ಸತ್ಯವನ್ನ ಕೋರ್ಟ್ ಮುಂದೆ ತೆರೆದಿಟ್ಟರು. ಬಿ ಗ್ಯಾಂಗ್ ಷಡ್ಯಂತ್ರ ಬಯಲು. ಧರ್ಮಸ್ಥಳ ವಿಷಯದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿತ್ತು. ಚಿನ್ನಯ್ಯನ ಹಿಂದೆ ಇದ್ದ ಷಡ್ಯಂತ್ರ ಬಯಲಾಗಿದೆ ಅಂತ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಜಗದೀಶ್ ವಾದ ಮಂಡಿಸಿದ್ದಾರೆ. ಚಿನ್ನಯ್ಯ ಜಡ್ಜ್ ಬಳಿ ಮೊದಲು ಕೊಟ್ಟ ಹೇಳಿಕೆ ಕೂಡ ಸುಳ್ಳೆಂದು ಬಯಲಾಗಿದೆ. ಅಷ್ಟೇ ಅಲ್ಲದೆ ಚಿನ್ನಯ್ಯನ ಜೊತೆ ವಕೀಲರು ಕೂಡ ಸುಳ್ಳು ಮಾಹಿತಿ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. 2014ರವರೆಗೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕಸಗುಡುತ್ತಿದ್ದ. ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಆರಂಭದಲ್ಲಿ ಹೇಳಿದ್ದ. ಆದರೆ 2 ವರ್ಷದ ಹಿಂದೆಯೇ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದು ಗೊತ್ತಾಗಿದೆ. ಚಿನ್ನಯ್ಯ ಹೇಳಿದ 13 ಕಡೆ ಸ್ಥಳ ಆಗಿದ್ದು, ಈ ಪೈಕಿ 1 ಕಡೆ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. 2 ಕಡೆ ಸಿಕ್ಕ ಮೂಳೆಗಳು ಪುರುಷನದ್ದು ಎಂದು ಗೊತ್ತಾಗಿದೆ. ಇದಲ್ಲದೆ 2 ತಲೆಬುರುಡೆ ಕೊಟ್ಟಿದ್ದನ್ನ ಚಿನ್ನಯ್ಯ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಮತ್ತೆ ಸಮಾಧಿ ಶೋಧಕ್ಕೆ ಅವಕಾಶ ನೀಡಬೇಡಿ ಅಂತ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಜಗದೀಶ್ ವಾದ ಮಂಡಿಸಿದ್ರು. ಇದಿಷ್ಟೇ ಅಲ್ಲ, ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನು ಕೂಡ ಎಸ್ಪಿಪಿ ಜಗದೀಶ್ ಉಲ್ಲೇಖಿಸಿದ್ರು. ತನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಆಗಿದ್ದಾಳೆ ಅಂತ ಸುಜಾತಾ ಭಟ್ ದೂರು ನೀಡಿದ್ರು. ಆದರೆ ವಿಚಾರಣೆಯಲ್ಲಿ ಅನನ್ಯ ಭಟ್ ಎಂಬ ಯುವತಿಯೇ ಇಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಸುಜಾತಾ ಭಟ್ ತನ್ನ ಮಗಳೆಂದು ತೋರಿಸಿದ್ದ ಫೋಟೋದಲ್ಲಿದ್ದ ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ಬಯಲಾಗಿದೆ. ಇಲ್ಲಿ ಏನ್ ನಡೆಯುತ್ತಿದೆ ಅನ್ನೋದೇ ಗೊಂದಲಮಯವಾಗಿದೆ ಅಂತ ಸರ್ಕಾರಿ ವಕೀಲ ಜಗದೀಶ್ ವಾದ ಮಂಡಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಚಿನ್ನಯ್ಯ ನೀಡಿದ ದೂರಿನ ವಿಚಾರ ಮಾತ್ರವಲ್ಲದೆ ಬೇರೆ ಏನಾದರೂ ದಾಖಲೆಗಳಿದ್ದರೆ ಕೊಡುವಂತೆ ಅರ್ಜಿದಾರರ ಪರ ವಕೀಲರಿಗೆ ಹೇಳಿದೆ. ಬಳಿಕ ನಿಮ್ಮ ಅರ್ಜಿ ವಿಚಾರಣೆಗೆ ಅರ್ಹವೋ ಇಲ್ಲವೋ ಎಂಬ ತೀರ್ಮಾನವನ್ನ ಕೈಗೊಳ್ಳುತ್ತೇವೆ ಎಂದು ತಿಳಿಸಿ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ಮುಂದೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಷಡ್ಯಂತ್ರವನ್ನ ಬಯಲಿಗೆ ಎಳೆದಿದ್ದೆ ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ ಮುಖವಾಡವನ್ನ ಕಳಚಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ತನಿಖಾ ವರದಿ ಅಕ್ಷರಶಃ ನಿಜ ಆಗಿದೆ. ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರವನ್ನ ಸರ್ಕಾರವೇ ಈಗ ಒಪ್ಪಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಬಟ ಬಯಲು. ನಿಜವಾಯ್ತು ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್. ಧರ್ಮಸ್ಥಳ ಕರ್ನಾಟಕದ ಪರಮ ಪವಿತ್ರ ಕ್ಷೇತ್ರ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೆಲೆಸಿರೋ ಪುಣ್ಯ ಸ್ಥಳ. ಇಂಥ ಶ್ರೀ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಸತತ 1.5 ತಿಂಗಳಿನಿಂದ ನಿರಂತರವಾಗಿ ಸುದ್ದಿ ಮಾಡಿತ್ತು. ಎಕ್ಸ್ಕ್ಲೂಸಿವ್ ಸಂದರ್ಶನಗಳ ಮೂಲಕ ಬುರುಡೆ ಗ್ಯಾಂಗ್ ಮುಖವಾಡವನ್ನ ಬಯಲಿಗೆಳೆದಿತ್ತು. ಮೆಗಾ ಡಿಬೇಟ್ಗಳ ಮೂಲಕ ಸತ್ಯ ದರ್ಶನ ಮಾಡಿಸಿತ್ತು. ರಿಪಬ್ಲಿಕ್ ಕನ್ನಡ ಮಾಡಿದ್ದ ಇನ್ವೆಸ್ಟಿಗೇಷನ್ ಕೊನೆಗೂ ನಿಜವಾಗಿದೆ. ಬಿ ಗ್ಯಾಂಗ್ ಷಡ್ಯಂತ್ರ ಬಯಲಿಗೆಳೆದ ಸರ್ಕಾರ. ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರ ಪ್ರಬಲವಾದ. ಧರ್ಮಸ್ಥಳದಲ್ಲಿ ಮತ್ತೆ ಉತ್ಖನನ ಮಾಡಬೇಕೆಂದು ಕೋರಿ ಸೌಜನ್ಯ ಮಾವ ಪುರಂದರ ಗೌಡ ಹಾಗೂ ತುಕಾರಾಂ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈ ಬಗ್ಗೆ ನಿನ್ನೆ ವಿಚಾರಣೆ ನಡೆಯಿತು. ಈ ವೇಳೆ ಸರ್ಕಾರದ ಪರ ವಕೀಲರು ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರಗಳನ್ನ ಪಟ ಬಯಲು ಮಾಡಿದ್ರು. ಎಸ್ಪಿಪಿ ಜಗದೀಶ್ ಒಂದೊಂದೇ ಸತ್ಯವನ್ನ ಕೋರ್ಟ್ ಮುಂದೆ ತೆರೆದಿಟ್ಟರು. ಬಿ ಗ್ಯಾಂಗ್ ಷಡ್ಯಂತ್ರ ಬಯಲು. ಧರ್ಮಸ್ಥಳ ವಿಷಯದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿತ್ತು. ಚಿನ್ನಯ್ಯನ ಹಿಂದೆ ಇದ್ದ ಷಡ್ಯಂತ್ರ ಬಯಲಾಗಿದೆ ಅಂತ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಜಗದೀಶ್ ವಾದ ಮಂಡಿಸಿದ್ದಾರೆ. ಚಿನ್ನಯ್ಯ ಜಡ್ಜ್ ಬಳಿ ಮೊದಲು ಕೊಟ್ಟ ಹೇಳಿಕೆ ಕೂಡ ಸುಳ್ಳೆಂದು ಬಯಲಾಗಿದೆ. ಅಷ್ಟೇ ಅಲ್ಲದೆ ಚಿನ್ನಯ್ಯನ ಜೊತೆ ವಕೀಲರು ಕೂಡ ಸುಳ್ಳು ಮಾಹಿತಿ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ.
2014ರವರೆಗೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕಸ ಗುಡಿಸುತ್ತಿದ್ದ. ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಆರಂಭದಲ್ಲಿ ಹೇಳಿದ್ದ. ಆದರೆ 2 ವರ್ಷದ ಹಿಂದೆಯೇ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದು ಗೊತ್ತಾಗಿದೆ. ಚಿನ್ನಯ್ಯ ಹೇಳಿದ 13 ಕಡೆ ಸ್ಥಳ ಆಗಿದ್ದು, ಈ ಪೈಕಿ 1 ಕಡೆ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. 2 ಕಡೆ ಸಿಕ್ಕ ಮೂಳೆಗಳು ಪುರುಷನದ್ದು ಎಂದು ಗೊತ್ತಾಗಿದೆ. ಇದಲ್ಲದೆ 2 ತಲೆಬುರುಡೆ ಕೊಟ್ಟಿದ್ದನ್ನ ಚಿನ್ನಯ್ಯ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಮತ್ತೆ ಸಮಾಧಿ ಶೋಧಕ್ಕೆ ಅವಕಾಶ ನೀಡಬೇಡಿ ಅಂತ ಹೈಕೋರ್ಟ್ನಲ್ಲಿ ಎಸ್ಪಿಪಿ ಜಗದೀಶ್ ವಾದ ಮಂಡಿಸಿದ್ರು. ಇದಿಷ್ಟೇ ಅಲ್ಲ, ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನು ಕೂಡ ಎಸ್ಪಿಪಿ ಜಗದೀಶ್ ಉಲ್ಲೇಖಿಸಿದ್ರು. ತನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಆಗಿದ್ದಾಳೆ ಅಂತ ಸುಜಾತಾ ಭಟ್ ದೂರು ನೀಡಿದ್ರು. ಆದರೆ ವಿಚಾರಣೆಯಲ್ಲಿ ಅನನ್ಯ ಭಟ್ ಎಂಬ ಯುವತಿಯೇ ಇಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಸುಜಾತಾ ಭಟ್ ತನ್ನ ಮಗಳೆಂದು ತೋರಿಸಿದ್ದ ಫೋಟೋದಲ್ಲಿದ್ದ ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ಬಯಲಾಗಿದೆ. ಇಲ್ಲಿ ಏನ್ ನಡೆಯುತ್ತಿದೆ ಅನ್ನೋದೇ ಗೊಂದಲಮಯವಾಗಿದೆ ಅಂತ ಸರ್ಕಾರಿ ವಕೀಲ ಜಗದೀಶ್ ವಾದ ಮಂಡಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಚಿನ್ನಯ್ಯ ನೀಡಿದ ದೂರಿನ ವಿಚಾರ ಮಾತ್ರವಲ್ಲದೆ ಬೇರೆ ಏನಾದರೂ ದಾಖಲೆಗಳಿದ್ದರೆ ಕೊಡುವಂತೆ ಅರ್ಜಿದಾರರ ಪರ ವಕೀಲರಿಗೆ ಹೇಳಿದೆ. ಬಳಿಕ ನಿಮ್ಮ ಅರ್ಜಿ ವಿಚಾರಣೆಗೆ ಅರ್ಹವೋ ಇಲ್ಲವೋ ಎಂಬ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಎಂದು ತಿಳಿಸಿ ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ಮುಂದೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.